ಬೆಂಗಳೂರಿನಲ್ಲಿ ಕೆಲ ವಾಹನ ಸವಾರರಿಗೆ ಫುಟ್ಪಾತ್ ಮೇಲೆ ಬೈಕ್ ಓಡಿಸೋ ಚಟ. ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅರ್ಜೆಂಟ್ ಹೋಗಬೇಕು, ಫುಟ್ಪಾತ್ ಮೇಲೆ ಹತ್ತಿಸ್ಬಿಡ್ತಾರೆ. ಆದರೆ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ. ಕಠಿಣವಾದ ಕ್ರಮ ತಗೊಳ್ಳೋದಕ್ಕೆ ಈಗ ಟ್ರಾಫಿಕ್ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ ಇನ್ಮೇಲೆ ಕಥೆ ಮುಗೀತು ಅಂತಾನೆ ಹಾಕಿ ಶಾಕ್ ಕೊಡ್ತಾ ಇದ್ದಾರೆ. ಫುಟ್ಪಾತ್ ಒನ್ ವೇ ರೈಡಿಂಗ್ ಮಾಡಿದ್ರೆ ಹುಷಾರ್, ಇನ್ನು ಮುಂದೆ ನಿಮ್ಮ DL ರದ್ದಾಗುತ್ತೆ, ನಿಮ್ಮ ಡ್ರೈವಿಂಗ್ ಲೈಸೆನ್ಸೇ ರದ್ದು ಮಾಡ್ತಾರೆ. ಇನ್ಮೇಲೆ ಟ್ರಾಫಿಕ್ ಪೊಲೀಸರು ಈಗ ಲೈಸೆನ್ಸ್ ರದ್ದು ಮಾಡೋದ್ರ ಜೊತೆಗೆ ದಂಡಾಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಒಂದು ಕಡೆ ದಂಡವನ್ನು ಕಟ್ಟಬೇಕು, ಮತ್ತೊಂದು ಕಡೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಏನಾದರೂ DL ನಿಮ್ಮದು ಕ್ಯಾನ್ಸಲ್ ಆಗಿಬಿಟ್ರೆ ಮತ್ತೆ ಹೊಸ DL ಮಾಡಿಸೋದಿದೆಯಲ್ಲ, ಭಾರಿ ಕಷ್ಟ. ಕೊಡೋದೇ ಇಲ್ಲ ಬಿಗಿನಿಂಗಲ್ಲಿ. ಒಂದು ಶರಾ ಬರೆದುಬಿಟ್ಟಿರ್ತಾರೆ, ರೂಲ್ಸ್ ವೈಲೇಟ್ ಮಾಡೋದ್ರಿಂದ ಇವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ, ಸಿಗೋದೇ ಇಲ್ಲ ಆಮೇಲೆ. ಹಾಗಾಗಿ ಇನ್ಮೇಲೆ ಯಾರೂ ಕೂಡ ಫುಟ್ಪಾತ್ ಮೇಲೆ ಬೈಕ್ ಓಡಿಸೋ ಸಾಹಸಕ್ಕೆ ಹೋಗಬೇಡಿ. ನೀವು ಮಾಡಿದ್ರೆ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ನಿಮ್ಮ ಕಥೆ ಮುಗೀತು ಅಂತಲೇ ಅರ್ಥ. ಫುಟ್ಪಾತ್ ಇರ್ತಕ್ಕಂಥದ್ದು ಪಾದಚಾರಿಗಳಿಗೋಸ್ಕರ, ಯಾರ್ಯಾರು ನಡ್ಕೊಂಡು ಓಡಾಡ್ತಾರೆ ಅವ್ರಿಗೆ. ನೀವು ಅಲ್ಲೂ ಬೈಕ್ ಹತ್ತಿಸಿದ್ರೆ, ಮೊನ್ನೆ ಯಾರೋ ಥಾರ್ ಜೀಪ್ ಓಡಿಸಿದ್ರಪ್ಪ ಫುಟ್ಪಾತ್ ಮೇಲೆ, ನೋಡಿದ್ದೆ ನಾನು. ಜೀಪ್ನೂ ಬಿಡಲ್ಲ, ಅದನ್ನು ಓಡಿಸ್ತಾರೆ. ಯಾರು ಕೆಲವೊಂದು ಪ್ರಕರಣಗಳಿದ್ದಾವೆ, ಕಾನೂನು ಉಲ್ಲಂಘನೆ ಇದ್ದಾವೆ, ಅದರಿಂದ ಇನ್ನೊಂದು ಸವಾರರಿಗೆ ತೊಂದರೆ ಆಗುತ್ತೆ. ಅಂದರೆ ನೋ ಎಂಟ್ರಿ, ಫುಟ್ಪಾತ್ ರೈಡಿಂಗು, ಫುಟ್ಪಾತ್ ಪಾರ್ಕಿಂಗು ಮತ್ತು ಅಗೇನ್ಸ್ಟ್ ಒನ್ ವೇಲಿ ಓಡಾಡ್ತಾರೆ. ಅಂಥವ್ರ ವಿರುದ್ಧ ಕನಿಷ್ಠ 3 ಪ್ರಕರಣ ದಾಖಲಾದಲ್ಲಿ ಅವರ ವಾಹನ ಪರವಾನಗಿಯನ್ನು ರದ್ದು ಮಾಡೋದಕ್ಕೆ ನಾವು ರೆಕಮೆಂಡ್ ಮಾಡಿ ಕಳಿಸ್ತಾ ಇದ್ದೀವಿ. ಈಗಾಗಲೇ ಆಗ್ತಾಯಿದೆ. ಕಳೆದ ವರ್ಷ ಸುಮಾರು 3600 ವಾಹನ ಚಾಲನೆಯ ಲೈಸೆನ್ಸ್ಗಳನ್ನು ನಾವು ರದ್ದು ಮಾಡಿಸಿದ್ದೀವಿ RTOಗೆ ಬರೆದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಮಾಡೋದಕ್ಕೆ ನಾವು ಒಂದು ಸಜ್ಜಾಗಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇದು ಯಾವಾಗಿಂದ ಜಾರಿಗೆ ಬರುತ್ತೆ ಈ ನಿಯಮ? ಒಂದು ವೇಳೆ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗೇ ಬಿಟ್ಟರೆ ಮುಂದೆ ಅವ್ರು ತಗೊಳ್ಳೋ ರೀತಿ ಹೇಗೆ? ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಬೆಂಗಳೂರಿನ ವಾಹನ ಪ್ರಯಾಣಿಕರು ಅಂತ? ಅರವಿಂದ, ಬೆಂಗಳೂರಿನ ಬಹುತೇಕ ಸಿಗ್ನಲ್ಗಳಲ್ಲಿ ಈಗಾಗಲೇ ಸಂಚಾರ ಪೊಲೀಸರು AI ಕ್ಯಾಮರಾಗಳನ್ನು ಅಳವಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯ ಟ್ರಾಫಿಕ್ ವೈಲೇಷನನ್ನು ಈ ಕ್ಯಾಮ್ರಾಗಳು ಸೆರೆ ಹಿಡಿತವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಈ ಫುಟ್ಪಾತ್ ಏನಿದೆ ಇದರಲ್ಲಿ ವಾಹನ ಚಲಾಯಿಸೋದನ್ನು ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಹೀಗಾಗಿ ಈ ಹಿಂದೆ ಸಾಕಷ್ಟು ಬಾರಿ ಫೈನನ್ನು ಹಾಕುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಯಾರು ಒನ್ ವೇ ರೈಡಿಂಗು ಮತ್ತು ಫುಟ್ಪಾತ್ನಲ್ಲಿ ವೆಹಿಕಲನ್ನು ಚಲಾಯಿಸ್ತಾರೋ ಅಂಥವರ DL ಅನ್ನು ಸಸ್ಪೆನ್ಷನ್ನಲ್ಲಿ ಇಡಬೇಕು, ಅಂಥವರ DL ಅನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಗಂಭೀರವಾಗಿ ಚಿಂತನೆಯನ್ನು ನಡೆಸಿದ್ದಾರೆ. ಯಾರು 3 ಬಾರಿ ಇದೇ ರೀತಿಯಾದಂತಹ ವೈಲೇಷನನ್ನು ಮಾಡ್ತಾರೋ ಅಂಥವರ DL ಅನ್ನು ಸಸ್ಪೆಂಡ್ ಮಾಡಿ, ರದ್ದನ್ನು ಮಾಡಿ ಅನ್ನೋ ನಿಟ್ಟಿನಲ್ಲಿ RTOಗೆ ಪತ್ರ ಬರೆಯೋದಕ್ಕೆ, ಶಿಫಾರಸನ್ನು ಮಾಡೋದಕ್ಕೆ ಸಂಚಾರ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ ಅದು 6 ತಿಂಗಳು ಅಥವಾ 1 ವರ್ಷದವರೆಗೆ ಅವರ DL ಅನ್ನು ಸಸ್ಪೆನ್ಷನ್ನಲ್ಲಿ ಇಡುವ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿಯವರೆಗೂ ಕೂಡ ಇವರು ಯಾವುದೇ ವೆಹಿಕಲ್ಗಳನ್ನು ಚಲಾಯಿಸೋದಕ್ಕೆ, ಓಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಅತಿ ಎಚ್ಚರಿಕೆಯಿಂದ ಬೆಂಗಳೂರಿನಲ್ಲಿ ವಾಹನಗಳನ್ನು ಓಡಿಸ್ಬೇಕು. ಯಾಕಂತ ಹೇಳಿದ್ರೆ AI ಕ್ಯಾಮ್ರಾಗಳು ಕಣ್ಣಿಟ್ಟಿದ್ದಾವೆ. ಟ್ರಾಫಿಕ್ ಪೊಲೀಸರು ಫೈನ್ ಹಾಕೋದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು AI ಕ್ಯಾಮ್ರಾಗಳು ಫೈನ್ ಹಾಕ್ತಿದ್ದಾವೆ. ಉದಾಹರಣೆಗೆ ಕಳೆದ ವರ್ಷ 1ರಲ್ಲಿ ಸುಮಾರು 2 ಕೋಟಿ ಫೈನ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ 1,98,000 ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ AI ಕ್ಯಾಮ್ರಾಗಳದ್ದು. ಅಂದರೆ ಹತ್ರ ಇವರು ಕೇವಲ ಒಂದು 2-3 ಲಕ್ಷ ಅಷ್ಟೇ ಸಂಚಾರಿ ಪೊಲೀಸರು ಫೈನ್ ಹಾಕಿದ್ರೆ ಉಳಿದ ಎಲ್ಲವೂ ಕೂಡ AI ಕ್ಯಾಮ್ರಾಗಳು ಫೈನ್ ಹಾಕ್ತಿದ್ದಾವೆ. ಹೀಗಾಗಿ ಅತಿ ಎಚ್ಚರಿಕೆಯಿಂದ ವಾಹನ ಸವಾರರು ತಮ್ಮ ವಾಹನವನ್ನು ಚಲಾಯಿಸಬೇಕಾಗುತ್ತೆ. ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಬಿ ಕೇರ್ಫುಲ್. ಈ ರೂಲ್ಸ್ ಎಲ್ಲ ಜಾರಿಗೆ ಬಂದ ನಂತರ ಆಮೇಲೆ ರೂಲ್ಸ್ ವೈಲೇಟ್ ಮಾಡಿ ಹಿಂಗಾಯ್ತಲ್ಲ ಅಂತ ಪರಿತಪ್ಪಿಸೋದಕ್ಕಿಂತ ಮೊದಲು ಎಚ್ಚೆತ್ಕೊಳ್ಳಿ.